ಭವಿಷ್ಯದಲ್ಲಿ ದೀರ್ಘಕಾಲೀನ ಯೋಜನೆಗಳು ಏನಾದರೂ ಇದಾವ ಸರ್? ಅಲ್ಲ, ಇಲ್ಲೇ ನಮ್ದು ದೀರ್ಘಕಾಲ ಯೋಜನೆ ಅಂತಂದ್ರೆ ಇನ್ನೂ ನಾವು ಸುಧಾರಿಸೋದು ಸಾಕಷ್ಟಿದೆ. ನಾವು ಈಗ ರಿಸಲ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಶಾಲೆ ರಿಸಲ್ಟ್ 90%, 95% ಮಟ್ಟ ನಮಗೆ ರಿಸಲ್ಟ್ ಬಂದಿದೆ. ಎಸ್ಪೆಷಲಿ SLC ನಲ್ಲಿ ನಮ್ಗೆ 93% ರಿಸಲ್ಟ್ ಬಂದಿದೆ. ಆಮೇಲೆ PUC ನಲ್ಲಿ ನಮಗೆ 98%, 97% ಮಟ್ಟವರೆಗೆ ನಮಗೆ ರಿಸಲ್ಟ್ ಬಂದಿದೆ. ಒಳ್ಳೆ ಉತ್ತಮವಾದ ರಿಸಲ್ಟ್ ಬಂದಿದೆ. ಬಟ್ ನಮ್ದು ಇಂಟೆನ್ಷನ್ ಅದಲ್ಲ, ಬರೀ ರಿಸಲ್ಟ್ ಅಲ್ಲ. ಸೊ ರಿಸಲ್ಟ್ ಜೊತೆಯಾಗಿ ನಾವು ಇಲ್ಲೇ ಮುಖ್ಯವಾಗಿ ಕೌಶಲ್ಯಾಭಿವೃದ್ಧಿ ಒಂದು ತರಬೇತಿಗಳು ಪ್ರಾರಂಭ ಮಾಡಬೇಕಂತ ಹೇಳಿ ನಾವು ಯೋಜನೆ ಹಾಕೊಂಡಿದ್ದೀವಿ. ಸೊ ನಾವು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸಹ ಈ ರೆಸಿಡೆನ್ಷಿಯಲ್ ಶಾಲೆ ಜೊತೆಯಾಗಿ ಇದು ಅಟ್ಯಾಚ್ ಮಾಡಿ, ವೆನ್ ಸ್ಟೂಡೆಂಟ್ ಗೋಸ್ ಔಟ್ ಫ್ರಮ್ ದಿ ಸ್ಕೂಲ್ ಶುಡ್ ಹ್ಯಾವ್ ಸಮ್ ಸ್ಕಿಲ್ಸ್ to earn something, not only with respect to education, should be a complete man. ಸೊ ಆ ಒಂದು ದಿಶೆಯಲ್ಲಿ ನಾವು ತಯಾರು ಮಾಡಬೇಕಂತ ಹೇಳಿ ಯೋಜನೆಗಳು ಹಾಕೊಂಡಿದ್ವಿ. ಸೊ ಅದು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.